ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನು ಇವತ್ತು ನಿಮಗೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಮಾವಿನ ಉತ್ಸವಕ್ಕೆ ಹೋಗಿದ್ವಿ, ಮ್ಯಾಂಗೋ ಮೇಳಗೆ ಹೋಗಿದ್ವಿ. ಆ್ಯಕ್ಚುಲಿ ವೀಡಿಯೋ ಕಾಲ್ ಮಾಡಿ ನನ್ನ ಹಸ್ಬೆಂಡ್ ತೋರಿಸ್ತಾಯಿದ್ರು. ಆವಾಗ ಜನ ಯಾರೂ ಇರಲಿಲ್ಲ, ಕಡಿಮೆ ಇದ್ದರು. ಸೊ ನಾನು ಯಾವತ್ತೂ ನೋಡಿಲ್ಲ ಮ್ಯಾಂಗೋ ಮೇಳ, ಕರ್ಕೊಂಡೋಗು ಅಂತ ಹೇಳಿದ್ದಕ್ಕೆ ರೆಡಿಯಾಗು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ನಾನು ನನ್ನ ಮಗಳು ಇಬ್ಬರು, ಅವಳಿಗೆ ಬೈಕ್ ರೈಡು ಆಗುತ್ತೆ, ಹಾಗೆ ಹೊರಗಡೆ ಸ್ವಲ್ಪ ಮೋಡನೂ ಇತ್ತು. ಅವಳಿಗೂ ಒಂದು ಫ್ರೆಶ್ ಆಗಿರಬೇಕು ಅಂತ ಹೇಳಿ ಗಾಡಿನಲ್ಲಿ ಕರ್ಕೊಂಡೋಗಿದ್ವಿ. ಅವಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಗಾಡಿನಲ್ಲಿ ಹೋಗ್ತಾ ಇದ್ದರೆ ಕುಣಿತಾಳೆ, ಆಟಾಡ್ತಾಳೆ, ಏನೇನೋ ಮಾತಾಡ್ತಾಳೆ. ಅದೊಂಥರ ಖುಷಿ ಅಲ್ವಾ ನಮಗೆ. ಆ್ಯಸ್ ಎ ಪೇರೆಂಟ್ಸ್ ಆಗಿ ನಮ್ಮ ಮಕ್ಳು ಖುಷಿ ನೋಡೋದೇ ನಮಗೆ ಅದು ಒಂಥರ ಸೌಭಾಗ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾವು ಮಾವಿನ ಉತ್ಸವಕ್ಕೆ ಬಂದಿದ್ವಿ ಅಲ್ಲ, ತುಂಬ ಥರ ಮ್ಯಾಂಗೋಸ್ ಇತ್ತು. ಅಫ್ಕೋರ್ಸ್ ಎಲ್ಲ ಮ್ಯಾಂಗೋಸು ಅದೇ ಹುಳಿ ಟೇಸ್ಟ್ ಇರುತ್ತೆ. ಬಟ್ ಆದರೂ ಸಹ ಅಲ್ಲಿರೋಂತಹ ಒಂದು ಮಾವಿನ ಉತ್ಸವ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ಥರ ಬಂದಿರುತ್ತೆ, ಯಾವ್ಯಾವ ಥರ ಇಟ್ಟಿರ್ತಾರೆ. ಆ್ಯಂಡ್ ಪ್ರೈಸು ಕೂಡ 100, 150, 200 ಹಿಂಗೆಲ್ಲ ಇತ್ತು. ಆದರೆ ನಾವೇನೂ ತಗೊಂಡಿಲ್ಲ. ಬಟ್ ಅಲ್ಲೇ ಒಂದು ಸ್ವಲ್ಪ ಇದು ಬೇಲ್ಪುರಿ ಆ ಥರ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಮಲ್ಲಿಕಾ, ತೋತಾಪುರಿ, ಏನೋ ದಾಶರಿ ಅಂತೆ, ಬಾದಾಮಿ, ಈ ಥರ ಎಲ್ಲ ಮ್ಯಾಂಗೋಸ್ ಇಟ್ಕೊಂಡಿದ್ರು. ಬರೀ ಮ್ಯಾಂಗೋಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಏನೋ ಪಾಪಡ್, ಪುಳಿಯೋಗರೆ ಪೌಡರ್ಸು, ಮತ್ತು ಚಾಕೋದು ಕೇಕ್ಸು, ಆ್ಯಂಡ್ ಏನಪ್ಪ ಅದು ಮ್ಯಾಂಗೋ ಚಿಪ್ಸು, ಮತ್ತು ಎಲ್ಲ ಮಾಡ್ತಾರಲ್ವ, ಟೊಮೆಟೊ ಬಾತು, ಚಿತ್ರಾನ್ನ, ಮತ್ತು ಅದು ಮ್ಯಾಂಗೋದು ಬಿರಿಯಾನಿ, ಇದೆಲ್ಲ ಇತ್ತು. ಮತ್ತು ಹಲಸಿನ ಹಣ್ಣಿನ ರೆಸಿಪೀಸ್ ಕೂಡ ಇತ್ತು. ಹಾಗೆ ಅಲ್ಲಿ ಬಿಸಿ ಬಿಸಿ ಜಿಲೇಬಿ ಕೂಡ ಮಾಡ್ತಾಯಿದ್ರು. ನಾವು ಆ ಅಂಕಲ್ ಹತ್ರ ಕೇಳ್ತಾ ಇದ್ವಿ ಏನೇನು ಮ್ಯಾಂಗೋಸ್ ಇದು ಮತ್ತು ಅವ್ರು ಯಾವ ಕಡೆಯವರು ಅಂತ ಎಲ್ಲನೂ. ಆ್ಯಂಡ್ ಇಲ್ಲಿ ಪಾಪಡ್ ಸ್ಟಾಲ್ಸ್ ಇತ್ತು. ಪಾಪಡ್ಸಲ್ಲೂ ವೆರೈಟೀಸ್ ಆಫ್ ಪಾಪಡ್ ಇತ್ತು. ಅಲ್ಲಿ ನೇಮ್ಸ್ ಎಲ್ಲ ನೋಡ್ತಾ ಇದ್ದೀರಲ್ವ, ರಾಗಿದು, ಚಿಲ್ಲಿದು, ಈ ಥರ ಎಲ್ಲ ಇತ್ತು. ಆ್ಯಂಡ್ ಪುಳಿಯೋಗರೆ ಕೌಂಟರ್, ಅದ್ರ ಪಕ್ಕ ಬಂದುಬಿಟ್ಟು ಚಾಕೋದು, ಚಾಕ್ಲೇಟ್ದು ಅದು ಇದು ಮಾಡಿಕೊಡ್ತಾರೆ, ಅದೆಲ್ಲ ಇತ್ತು. ಆ್ಯಂಡ್ ಅದ್ರ ಪಕ್ಕ ಫುಡ್ ಏನಪ್ಪ ಅದು ಕ್ಲಾತ್ಸದು ಸ್ಟಾಲ್ ಕೂಡ ಹಾಕಿದ್ರು. ನಾವೇನು ರೇಟೆಲ್ಲ ಕೇಳೋಕ್ಕೆ ಹೋಗಲಿಲ್ಲ. ನಾವು ರೇಟ್ ಕೇಳೋಕ್ಕೆ ಹೋದ್ರೆ ಇವ್ರು ಪರ್ಚೇಸ್ ಮಾಡ್ತಾರೆ ಅಂದ್ಕೊಳ್ತಾರೆ. ಸೊ ನಾವೇನೂ ಸಹ ವಿಚಾರ್ಸೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಹೋಗಿದ್ವಿ. ಪಾನಿಪೂರಿ ಇತ್ತು. ಸೊ ಹೊರಗಡೆ ಫುಡ್ಡು, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿರೋದ್ರಿಂದ ನಾನು ಆ ಥರದ್ದೇನೂ ತಿಂತಾಯಿಲ್ಲ. ಬಿಕಾಸ್ ಬಿಫೋರ್ ಮ್ಯಾರೇಜು ವರ್ಕೌಟ್ ಮಾಡ್ತಾಯಿದ್ದೆ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ನಾನು ಸ್ಟಾಪ್ ಮಾಡಿದ್ದೀನಿ. ಅಗೇನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆದಷ್ಟು ಶುಗರ್ ಕನ್ಸ್ಯೂಮ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಫಿಟ್ನೆಸ್ ಟ್ರೈನರ್ ಅವರು. ಅದಕ್ಕಾಗಿ ಅಂತಲ್ಲ, ಬಟ್ ನಮ್ಮ ಹೆಲ್ತ್ ನಾವು ಕೇರ್ ತಗೋಬೇಕಲ್ವಾ. ಸೊ ಅದೊಂದು ಹೋಗಿದ್ದು ಮಗುಗೋಸ್ಕರ. ಆ್ಯಂಡ್ ನೋಡಿ, ಇಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾಯಿದ್ರು. ಫುಡ್ ಲವರ್ಸ್ ಇರ್ತಾರಲ್ವ, ಅಫ್ಕೋರ್ಸ್ ನಾವು ಯಾರಿಗೂ ಹೇಳೋಕ್ಕಾಗಲ್ಲ ನೀವು ಇದು ತಿನ್ನಬೇಡಿ, ನೀವು ಶುಗರ್ ದಟ್ ಈಸ್ ದೇರ್ ಚಾಯ್ಸ್ ಆ್ಯಂಡ್ ದೇರ್ ಫುಡ್ ಲವ್ ಅಲ್ವಾ. ನಾವು ಯಾರಿಗೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ನನಗೇನು ಇಷ್ಟ ಆಗುತ್ತೆ ಅದು ನಾನು ತಿಂತೀನಿ, ಅವ್ರಿಗೇನು ಇಷ್ಟ ಆಗುತ್ತೆ ಅದು ಅವ್ರು ತಿಂತಾರೆ. ಬಟ್ ಇಲ್ಲಿ ಬಂದಿದ್ದ ಜನ ಅಂತೂ ಕ್ರೇಜಿ ಪೀಪಲ್. ಎಷ್ಟು ಚೆನ್ನಾಗಿ, ನಿಜ ಹೇಳ್ತೀನಿ ನೋಡಿ, ಎಲ್ಲ ಥರ ಫುಡ್ಡೂ ಟೇಸ್ಟ್ ಮಾಡ್ತಾಯಿದ್ರು. ರಿಯಲಿ ಜೀವನದಲ್ಲಿ ತಿನ್ನಬೇಕು. ಆದರೆ ಬಟ್ ಹೆಲ್ದಿ ಫುಡ್, ಆದಷ್ಟು ಹೆಲ್ದಿ ಫುಡ್ಡನ್ನು ತಿನ್ಬೇಕು ನಾವು. ಅಫ್ಕೋರ್ಸ್ ಅಲ್ಲೂ ಇದ್ದಿದ್ದು ಹೆಲ್ದಿ ಫುಡ್ಡೇ ಇಲ್ಲ ಅಂತಲ್ಲ. ಆ್ಯಂಡ್ ಆದಷ್ಟು ಮನೆ ಫುಡ್ಡನ್ನು ತಿನ್ನೋದು ಒಳ್ಳೆಯದು ಅಂತ ಹೇಳ್ತೀನಿ ಗೈಸ್. ನಾನು ರ್ಯಾಂಡಮಾಗಿ ಹೇಳ್ತೀನಿ ಆ್ಯಂಡ್ ಓಪನ್ಲಿ ಹೇಳ್ತೀನಿ, ನನಗೆ ಹೊರಗಡೆ ಫುಡ್ಡು ಅಂದರೆ ಅದು ನನಗೆ ಪಕ್ಕ ನಾನ್ ವೆಜ್ ಮಾತ್ರ ಇಷ್ಟ ಆಗೋದು. ಅದು ಬಿಟ್ಟು ಬೇರೆ ಜಂಕ್ ಫುಡ್ಸ್ ಎಲ್ಲ ನನಗೇನು ಇಷ್ಟ ಆಗೋದಿಲ್ಲ. ಹಾಗಾಗಿ ನನ್ನ ಹತ್ರ ಏನಾದರೂ ತಿನ್ನಬೇಕು ಅನಿಸಿದ್ರೆ ಒನ್ಸ್ ಮನೇಲೇ ಮಾಡ್ಕೊಳ್ತೀನಿ. ಆ್ಯಂಡ್ ನಾವು ಟೇಸ್ಟ್ ಮಾಡಿದ್ವಿ ಜಿಲೇಬಿ ಮತ್ತು ಮ್ಯಾಂಗೋ ಪೇಡ. ಅದಕ್ಕೆ ಏನಿಲ್ಲ, ಮ್ಯಾಂಗೋದು ಫ್ಲೇವರ್ ಕೊಟ್ಟಿರ್ತಾರೆ ಅಷ್ಟೇ. ಆ್ಯಂಡ್ ನಾವು ಬೇಲ್ಪುರಿಯನ್ನು ಟೇಸ್ಟ್ ಮಾಡಿದ್ವಿ. ಬೇಲ್ಪುರಿ ಓಕೆ 60 ರೂಪೀಸ್, ಚೆನ್ನಾಗಿತ್ತು. ಹೋಳಿಗೆ ತಿನ್ನೋಣ ಅಂತ ನೋಡಿದ್ವಿ. ಆ ಹೋಳಿಗೆ ತಿನ್ನಲಿಕ್ಕೆ 1 ಕಿಲೋಮೀಟರ್ ದೂರ ಇತ್ತು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.